ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಟೇಸ್ಟಿಯಾದಂಥ ಒಂದು ಮ್ಯಾಂಗೋ ಗೊಜ್ಜನ್ನ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಪ್ಯಾನ್ ಇಟ್ಕೊಳ್ಳಿ. ಸ್ವಲ್ಪ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಹುಳಿ ಮ್ಯಾಂಗೋ ಒಂದು ತೊಗೊಂಡಿದ್ದೀನಿ. ಅದನ್ನು ಒಂದು ವಾಟೆ ತೆಗೆದುಬಿಟ್ಟು ಅದನ್ನು 4 ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿಗೆ ಆಗಿದೆ. ಇವಾಗ ನಾವು ಮಾವಿನಕಾಯಿನ ಸಿಪ್ಪೆ ಸಮೇತ ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಫಸ್ಟು ನಾವು ಟೊಮೆಟೊನ ಹಾಕ್ಕೊಳ್ಳೋಣ. ನೋಡಿ, ಈ ಥರ 2 ಪೀಸಾಗಿ ಕಟ್ ಮಾಡಿ ಒಂದು 2-3 ಟೊಮೆಟೊನ ಹಾಕ್ಕೊಂಡಿದ್ದೀನಿ ನಾನು. 3 ಟೊಮೆಟೊ ಹಾಕ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ನೋಡಿ, ಈ ಥರ ಇಟ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ನಾವು ಕಟ್ ಮಾಡಿ ಇಟ್ಟಿರೋಂಥ ಮ್ಯಾಂಗೋನ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಬೆಂದೋಗ್ಬಿಡುತ್ತೆ. ನೀವು ಚಿಕ್ಕ ಚಿಕ್ಕದಾಗಿ ಏನು ಕಟ್ ಮಾಡೋದು ಬೇಕಾಗಿಲ್ಲ. ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋಣ. ನೋಡಿ, ಇದೆಲ್ಲ ಇಟ್ಕೊಂಡು ಮುಚ್ಚಿಬಿಟ್ಟು ನಾವು ಬೇಯಿಸ್ಕೋಬೇಕು. ಆವಾಗ ಸ್ಟೀಮಲ್ಲೇ ಬೆಂದ್ಬಿಡುತ್ತೆ. ನಾವು ಇದಕ್ಕೆ ನೀರು ಏನೂ ಹಾಕೋದು ಬೇಡ. ಈ ಥರ ಮಾಡಿಕೊಂಡು ಚಪಾತಿ ಜೊತೆ ರೈಸ್ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಿಪ್ಪೆ ತೆಗೆದಿಟ್ಟಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1 ಬೆಳ್ಳುಳ್ಳಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಬೇಕು. ಆ ಥರ ಬೇಯಿಸ್ಕೊಳ್ಳಿ. ನೋಡಿ, ಸ್ವಲ್ಪ ತಾಯ್ತು ಇಟ್ಬಿಟ್ಟು ಇವಾಗ ಇದನ್ನು ಚೆಕ್ ಮಾಡೋಣ ಬೆಂದಿದೆಯಾ ಇಲ್ಲ ಅಂತ. ನೋಡಿ, ಇವಾಗ ಸ್ಪೂನ್ ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡಿದ್ರೆ ನಮಗೆ ಮಾವಿನಕಾಯಿ ಬೆಂದಿದೆಯಲ್ಲ ಅಂತ ಗೊತ್ತಾಗುತ್ತೆ. ನೋಡಿ, ಎಲ್ಲ ಬೆಂದಿದೆ. ಸ್ವಲ್ಪ ಇನ್ನೊಂದು 5 ನಿಮಿಷ ನಾವು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಆಮೇಲೆ ಇದನ್ನು ತಣ್ಣಗೆ ಮಾಡಿಬಿಟ್ಟು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಬೇಕು. ಅಷ್ಟೇ, ತುಂಬಾ ಬೇಗ ಆಗುತ್ತೆ. ನೋಡಿ, ಮಾವಿನಕಾಯಿ ಎಲ್ಲ ಬೆಂದಿದೆ. ಇವಾಗ ಇದನ್ನು ತಣ್ಣಗೆ ಮಾಡ್ಕೊಂಬರೋಣ. ಗ್ಯಾಸ್ ಆಫ್ ಮಾಡಿಬಿಟ್ಟು ಇದೆಲ್ಲ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ಮೇಲ್ಗಡೆ ಪಲ್ಪ್ ಮಾತ್ರ ಎತ್ಕೊಂಡು ಹಾಕ್ಕೋಬೇಕು. ನೋಡಿ, ಇವಾಗ ಮಿಕ್ಸಿ ಜಾರ್ ತೊಗೊಳ್ಳಿ. ಅದರೊಳಗೆ 1 ಈರುಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಅಷ್ಟೇ. ಇವಾಗ ಇದನ್ನು ನೋಡಿ, ಮಾವಿನಕಾಯಿ ತೊಗೊಂಡು ಅದನ್ನು ಮೇಲ್ಗಡೆ ಇರುವಂಥ ಪಲ್ಪ್ ಮಾತ್ರ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ, ನಿಮಗೆ ಯಾವ ಸ್ಪೂನಲ್ಲಿ ಹಾಕಿದ್ದೆ ಅಂತ ತೋರಿಸ್ತಾ ಇದ್ದೀನಿ. 1 ಟೀ ಸ್ಪೂನಲ್ಲಿ ಹಾಕಿರೋದು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಅದರಲ್ಲಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ವಿ ಅಲ್ಲ. ಇವಾಗ ನಾವು ಬೇಯಿಸಿಟ್ಟಿರುವಂಥ ಎಲ್ಲ ಐಟಮ್ಸ್ನ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಮ್ಯಾಂಗೋ ಎತ್ಕೊಳ್ಳಿ. ತಣ್ಣಗಾಗಿದೆ ಫುಲ್ಲು. ಬಿಸಿ ಇರೋದನ್ನು ಹಾಕಬಾರ್ದು. ಮೇಲ್ಗಡೆ ಮ್ಯಾಂಗೋ ಮಾತ್ರ ಹಾಕ್ಕೊಂಡು ರುಬ್ಕೋಬೇಕು. ಈ ಥರ ಸ್ಪೂನಲ್ಲಿ ತೆಗೆದ್ರೆ ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ಸಿಪ್ಪೆನ ನಾವು ಬಿಸಾಕೋಣ. ಇದೇ ರೀತಿ ಎಲ್ಲ ಕಟ್ ಮಾಡಿರೋಂಥ ಪೀಸಸ್ನ ಮೇಲೆಯಿಂದ ಪಲ್ಪ್ ಎತ್ಕೊಳ್ಳೋಣ. ಎಲ್ಲ ಎತ್ಕೊಂಡು ಇದಕ್ಕೆ ನೀರನ್ನು ಹಾಕಬಾರ್ದು. ಹಾಗೆ ಒಂದು ರೌಂಡು ಮುಚ್ಚಿಬಿಟ್ಟು ಸ್ವಲ್ಪ ಒಂದು ರೌಂಡ್ ಹಿಂಗೆ ಅಂದರೆ ಸಾಕು, ನಮ್ಮ ಮ್ಯಾಂಗೋ ಗೊಜ್ಜು ರೆಡಿ ಆಗುತ್ತೆ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಸೊಪ್ಪು, 1 ಒಣಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಒಗ್ಗರಣೆ ಹಾಕಿದ್ದೀನಿ. ಅಷ್ಟೇ, ತುಂಬ ಟೇಸ್ಟಿಯಾದಂಥ ಮಾವಿನಕಾಯಿ ಗೊಜ್ಜು ರೆಡಿಯಾಗುತ್ತೆ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕೆಳಗಡೆ ಬೆಲ್ ಐಕಾನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ.